ಥ್ಯಾಂಕ್ ಯು ಆನರಬಲ್ ಸ್ಪೀಕರ್ ಮೇಡಮ್. ಮಾನ್ಯ ಅಧ್ಯಕ್ಷರೇ, ನಾನು ಇಂದು ಈ ಮಹತ್ವದ ಸದನದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಹೊಳೆನರಸೀಪುರ ಹಾಗೂ ಅರಕಲಗೂಡು ತಾಲೂಕುಗಳ ಹಳ್ಳಿ ಮೈಸೂರು, ಕೊಣನೂರು, ರಾಮನಾಥಪುರ ಹೋಬಳಿಗಳಲ್ಲಿ ಸುಮಾರು 9,850 ಹೆಕ್ಟೇರ್ ಭೂಪ್ರದೇಶದಲ್ಲಿ ತಂಬಾಕುವನ್ನು ಬೆಳೆಯುತ್ತಿದ್ದು, ನನ್ನ ಜಿಲ್ಲೆ ತಂಬಾಕು ಬೆಳೆಯುವ ರೈತರ ನೋವನ್ನು, ಅವರ ಸಂಕಷ್ಟವನ್ನು ಮತ್ತು ಅವರ ಆರ್ಥಿಕ ಅನಿಶ್ಚಿತೆಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕರ್ನಾಟಕದಲ್ಲಿ ತಂಬಾಕು ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಪ್ರಾರಂಭದಲ್ಲಿ ಉತ್ತಮವಾದಂತಹ ಬೆಲೆಯಿಂದ ರೈತರು ಸಂತೋಷದಲ್ಲಿದ್ದರು. ಆದರೆ ಕೇಂದ್ರ ಸರ್ಕಾರವು ಆಯ್ದ ತಂಬಾಕಿನ ಮೇಲೆ %40 GST ವಿಧಿಸಿದ್ದು ಮತ್ತು ಎಕ್ಸೈಸ್ ಸುಂಕವನ್ನು ಸಹ ಮುಂದುವರಿಸಿರುವ ಪರಿಣಾಮವಾಗಿ ವ್ಯಾಪಾರಿಗಳು ಹರಾಜಿನಿಂದ ದೂರ ಉಳಿದಿದ್ದು ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಬ್ಯಾಂಕ್ ಸಾಲ ಸಹ ತೀರಿಸಲು ಕಷ್ಟವಾಗುತ್ತಿರುವಂತಹ ಈ ಸ್ಥಿತಿಯಲ್ಲಿ ಖರೀದಿದಾರರು ಸಹ ಪಾಲ್ಗೊಳ್ಳುವಿಕೆ ಕುಂದಿದ್ದು ರೈತರಿಗೆ ಸಿಗುವ ಬೆಲೆ ಇಳಿಕೆಯಾಗಿದೆ. ITC ಕಂಪನಿಯು %45ರಿಂದ %50 ಖರೀದಿಯಿಂದ ಇಂದು %23 ಖರೀದಿಗೆ ಇಳಿಕೆಯಾಗಿದೆ. ಗುಣಮಟ್ಟ ಖರೀದಿಯ ಕುಸಿತದಿಂದ ಬ್ರೈಟ್ ಗ್ರೇಡ್ ತಂಬಾಕಿನ ಬೆಲೆ ಕೆಜಿಗೆ ₹45ರಿಂದ ₹50 ಇಳಿಕೆಯಾಗಿದ್ದು, ಇಷ್ಟೆಲ್ಲ ಪರಿಣಾಮಗಳು ರೈತರ ಜೀವನದಲ್ಲಿ ನೇರ ಹೊಡೆತ ಬಿದ್ದಿದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದು ಗಂಭೀರವಾದ ಅನುಮಾನ ವ್ಯಕ್ತವಾಗಿದ್ದು, ಕೆಲವು ಹಿತಾಸಕ್ತಿಗಳ ಪ್ರಕಾರ ಕಂಪನಿಗಳು ಉದ್ದೇಶಪೂರ್ವಕವಾಗಿ ಖರೀದಿ ಕಡಿಮೆ ಮಾಡಿ ಮಾರುಕಟ್ಟೆಯಲ್ಲಿ ಒತ್ತಡ ಸೃಷ್ಟಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರ ನಿಮ್ಮ ಮುಖಾಂತರ ಮಾನ್ಯ ವಾಣಿಜ್ಯ ಸಚಿವರಲ್ಲಿ ಮನವಿಯನ್ನು ಮಾಡುತ್ತೇನೆ. ತಯಾರಿತ ತಂಬಾಕು ಉತ್ಪನ್ನ ಮೇಲಿನ ಎಕ್ಸೈಸ್ ಸುಂಕವನ್ನು ಮತ್ತು GSTಯನ್ನು ತಕ್ಷಣವೇ ಪರಿಶೀಲಿಸಬೇಕೆಂದು ಮನವಿಯನ್ನು ಮಾಡುತ್ತೇನೆ. ತಂಬಾಕಿಗೆ ಕನಿಷ್ಠ ಬೆಂಬಲ ಬೆಲೆ ಅಥವಾ ಬೆಲೆ ಸ್ಥಿರೀಕರಣ ಜಾರಿಗೊಳಿಸಬೇಕು ಹಾಗೂ ಪ್ರಮುಖ ಖರೀದಿದಾರ ಸಂಸ್ಥೆಗಳ ಖರೀದಿ ವರ್ತನೆಗೆ ಭಾರತ ಸ್ಪರ್ಧಾ ಆಯೋಗ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ತನಿಖೆ ನಡೆಸಬೇಕೆಂದು ಆಗ್ರಹಿಸುತ್ತೇನೆ. ರೈತರಿಗೆ ತಾತ್ಕಾಲಿಕ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕು. ಪರ್ಯಾಯ ಬೆಳೆ ಬೆಳೆಯಲು ರೈತರಿಗೆ ತರಬೇತಿ ಕೇಂದ್ರಗಳು ಸ್ಥಾಪಿಸಿ ಮಾರ್ಗದರ್ಶನ ನೀಡಬೇಕು. ಮಾನ್ಯ ಅಧ್ಯಕ್ಷರೇ, ತಂಬಾಕು ಬೆಳೆಯುವ ರೈತರು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುತ್ತಿರುವುದು ಪ್ರಮುಖ ವರ್ಗವಾಗಿದೆ. ಆದರೆ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಸರಿಯಲ್ಲ. ಅವರಿಗೆ ನ್ಯಾಯಯುತವಾದ ಬೆಲೆ, ಸ್ಥಿರ ಮಾರುಕಟ್ಟೆ, ಭದ್ರ ಭವಿಷ್ಯ ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಧನ್ಯವಾದಗಳು ಮಾನ್ಯ ಅಧ್ಯಕ್ಷ. माननीय सदस्य श्री सर्वजीत सिंह जी।